ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಲೆಸ್ 9 ಫಾರ್ಮುಲಾನ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಯಾವಾಗ್ಲೂ ಬರೆಯೋ ತರ ಫಸ್ಟ್ ಫಾರ್ಮುಲಾನ ಬರೆಯೋಣ. ಲೆಸ್ 9 ಈಸ್ ಈಕ್ವಲ್ಸ್ ಟು ಲೆಸ್ 10 ಆಡ್ 1, ಲೆಸ್ 90 ಈಸ್ ಈಕ್ವಲ್ಸ್ ಟು ಲೆಸ್ 100 ಆಡ್ 10. ಇವು ಟೆನ್ಸ್ಲೆಸ್ ಫಾರ್ಮುಲಾ. ಇಲ್ಲಿ ಫ್ರೆಂಡ್ 9 ಫ್ರೆಂಡ್ ಯಾರು ಅಂದ್ರೆ 1. ಸೊ ಟೆನ್ಸ್ಲೆಸ್ ಫಾರ್ಮುಲಾದಲ್ಲಿ 1 ನ ಆಡ್ ಮಾಡ್ತೀವಿ. ನೋಡಿ ಇಲ್ಲಿ ಟೆನ್ಸ್ಲೆಸ್ ನ ಫಿಂಗರಿಂಗ್ ಹೆಂಗ್ ಯೂಸ್ ಮಾಡಬೇಕು ಅಂದ್ರೆ, ಅಲ್ಲಿ ರೈಟ್ ಹ್ಯಾಂಡ್ ಇಂದ ಲೆಸ್ 1 ಆಡ್ 10 ಮಾಡ್ತಿದ್ವಿ. ಇಲ್ಲಿ ಉಲ್ಟಾ ಮಾಡಬೇಕು, ಲೆಸ್ 100 ತಮ್ ಫಿಂಗರ್ ಇಂದ ಆಡ್ 1 ಮಾಡಬೇಕು. ಈ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ನಾವು ಈಗ ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಫಿಂಗರಿಂಗ್ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ. ಫಸ್ಟ್ ಕ್ವೆಶ್ಚನ್ 2 7 ಲೆಸ್ 9. ಸೆಕೆಂಡ್ ಕ್ವೆಶ್ಚನ್ 6 4 ಲೆಸ್ 9. ಥರ್ಡ್ ಕ್ವೆಶ್ಚನ್ 9 6 ಲೆಸ್ 9. ಫೋರ್ತ್ ಕ್ವೆಶ್ಚನ್ 1 9 ಲೆಸ್ 9. ಫಿಫ್ತ್ ಕ್ವೆಶ್ಚನ್ 8 7 ಲೆಸ್ 9. ಈ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ನೋಡಿ 2 ಡೈರೆಕ್ಟ್ ಇರುತ್ತೆ. ನೆಕ್ಸ್ಟ್ 7 ಕೂಡ ಡೈರೆಕ್ಟ್ ಇದೆ. ಲೆಸ್ 9 ಡೈರೆಕ್ಟ್ಲಿ ಪಾಸಿಬಲ್ ಇದೆ. ಸೊ ಡೈರೆಕ್ಟ್ ಆಗಿ ಲೆಸ್ 9 ಮಾಡ್ತೀನಿ. ಆನ್ಸರ್ 0. ನೆಕ್ಸ್ಟ್ 6 ಡೈರೆಕ್ಟ್ ಇದೆ. 4 ಡೈರೆಕ್ಟ್ ಇಲ್ಲ. ಸೊ 4 ಫಾರ್ಮುಲಾ ಲೆಸ್ 6 ಆಡ್ 10 ಯೂಸ್ ಮಾಡ್ತೀನಿ. ಇವಾಗ ಲೆಸ್ 9 ಡೈರೆಕ್ಟ್ ಇಲ್ಲ. ಸೊ ನಾವು ಲೆಸ್ 9 ನ ಫಾರ್ಮುಲಾ ಯೂಸ್ ಮಾಡ್ತೀನಿ, ಲೆಸ್ 10 ಆಡ್ 1. ಇಲ್ಲಿ ಫಿಂಗರಿಂಗ್ ಯಾವ ರೀತಿ ಮಾಡಬೇಕು ಅಂದ್ರೆ, ಲೆಫ್ಟ್ ಹ್ಯಾಂಡ್ ಇಂದು ಇಂಡೆಕ್ಸ್ ಫಿಂಗರ್ ಇಂದ ಲೆಸ್ 10 ಮಾಡಬೇಕು, ರೈಟ್ ಹ್ಯಾಂಡ್ ಇಂದು ತಮ್ ಫಿಂಗರ್ ಇಂದ ಆಡ್ 1 ಮಾಡಬೇಕು. ಇದನ್ನು ಅಟ್ ಎ ಟೈಮ್ ಮಾಡಬೇಕು. ಈ ತರ ಲೆಸ್ 10 ಆಡ್ 1. ದ ಆನ್ಸರ್ ಈಸ್ 1. ನೆಕ್ಸ್ಟ್ 9 ಡೈರೆಕ್ಟ್, 6 ಫಾರ್ಮುಲಾ ಲೆಸ್ 4 ಆಡ್ 10, ಲೆಸ್ 9 ಗೆ ಲೆಸ್ 10 ಆಡ್ 1. ಆನ್ಸರ್ ಈಸ್ 6. ನೆಕ್ಸ್ಟ್ 1 ಡೈರೆಕ್ಟ್ 9 ಲೆಸ್ 1 ಆಡ್ 10, ಲೆಸ್ 9 ಡೈರೆಕ್ಟ್ ಇಲ್ಲ. ಸೊ ಲೆಸ್ 10 ಆಡ್ 1. ದ ಆನ್ಸರ್ ಈಸ್ 1. ನೆಕ್ಸ್ಟ್ 8 ಡೈರೆಕ್ಟ್ 7 ಲೆಸ್ 3 ಆಡ್ 10, ಲೆಸ್ 9 ಡೈರೆಕ್ಟ್ ಇಲ್ಲ. ಸೊ ಫಾರ್ಮುಲಾ ಯೂಸ್ ಮಾಡ್ತೀನಿ, ಲೆಸ್ 10 ಆಡ್ 1. ದ ಆನ್ಸರ್ ಈಸ್ 6. ಈ ರೀತಿ ಲೆಸ್ 9 ಫಾರ್ಮುಲಾನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೆಸ್ 8 ಫಾರ್ಮುಲಾ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.